ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆಗಿರುವಂತ ಬೈರತಿ ಬಸವರಾಜ್ ಅವರು ಅಬ್ಸ್ಕಾಂಡ್ ಆಗಿದ್ರು. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೋಸ್ಕರ ಅವರು ಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಸಿಗ್ಲಿಲ್ಲ, ಕೆಳ ಹಂತಕ್ಕೆ ಹೋಗಿ ಅಂತಂದಿದ್ರು. ಇವತ್ತು ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಕೂಡ ನಡೀತಾ ಇತ್ತು. ಏನಾಯ್ತು ಅನ್ನುವಂಥದ್ರ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವರನ್ನ ವಶಕ್ಕೆ ತೆಗೆದುಕೊಳ್ಳೋಕಾಯ್ತಾ ಅಥವಾ ಇನ್ನೂ ಕೂಡ ಅಬ್ಸ್ಕಾಂಡ್ ಆಗಿದ್ದಾರಾ? ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಬಿಗ್ ಶಾಕ್. ಏನದು ಬಿಗ್ ಶಾಕ್? ಇವತ್ತು ಕೂಡ ಸಿಗ್ಲಿಲ್ವಾ ನಿರೀಕ್ಷಣಾ ಜಾಮೀನು? ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಈಗ ಬಿಗ್ ಶಾಕ್ ಅಂತೆ. ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಲ್ಲೂ ಕೂಡ ವಜಾ ಆಗಿತ್ತು. ಕೆಳ ಹಂತದ ನ್ಯಾಯಾಲಯದಲ್ಲೂ ಕೂಡ ಈಗ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನು ಸಿಗುತ್ತೆ ಅಂತಾನೆ ಅವರು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ರು. ಅಬ್ಸ್ಕಾಂಡ್ ಆಗಿದ್ರು. ಸದನದಿಂದ ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ರು. ಅದು ಇವತ್ತು ಕೂಡ ವಾದ ಪ್ರತಿವಾದದ ಸಂದರ್ಭದಲ್ಲೇ ಆಗಿತ್ತು. ಅವರ ವಿಚಾರಣೆ ಮಾಡುವಂಥದ್ದು ಅಗತ್ಯತೆ ಇದೆ. ಯಾರೆಲ್ಲ ಮೊದಲನೇ ಆರೋಪಿ ಇದ್ದಾರೆ, ಮೊದಲನೇ ಆರೋಪಿ ವಿದೇಶಕ್ಕೆ ಹೋಗೋಕ್ಕೂ ಕೂಡ ಸಹಾಯ ಮಾಡಿದ್ದು ಬೈರತಿ ಬಸವರಾಜ್ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಏನಾಯ್ತು ಕೋರ್ಟ್ನಲ್ಲಿ, ಏನ್ ಡೀಟೇಲ್ ಸಿಗ್ತಾ ಇದೆ ಈಗ? ಅರುಣ್, ಈಗ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇವತ್ತು ವಾದ ಪ್ರತಿವಾದ ಆಲಿಸಿದಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿತ್ತು, ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಮಧ್ಯಾಹ್ನ ಅವ್ರ ಪರ ವಕೀಲರಾದಂತ ಸಂದೇಶ್ ಚೌಟೆ ಏನು ವಾದ ಮಾಡಿದ್ರು, ಅವ್ರಿಗೆ ಜಾಮೀನು ಕೊಡಬೇಕು, ನಮ್ಮ ಬೈರತಿ ಬಸವರಾಜ್ ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಏನ್ ಹೇಳಿದ್ರು. ಆದ್ರೆ ಇದ್ರ ವಿರುದ್ಧ SPP ಜಗದೀಶ್ ಏನಿದ್ರು, ಅವರು ಪ್ರಬಲವಾದ ವಿರೋಧ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಆರೋಪಿಗಳ ಜೊತೆ ಇವರು ನಿರಂತರವಾಗಿ ಸಂಪರ್ಕದಲ್ಲಿ ಇರುವಂತದ್ದು, ಮತ್ತೆ ಈ A1, A5 ಮತ್ತೆ A20 ಏನೋ ಸಂಪರ್ಕದಲ್ಲಿದ್ದು ಈ ಸಂಚು ರೂಪಿಸಿ ಅವ್ರನ್ನ ಕೊಲೆ ಮಾಡಿಸಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪೂರಕ ಸಾಕ್ಷಿಗಳು ಸಿಕ್ಕಿದಾವೆ. ಕಳೆದ 5 ದಿನಗಳಿಂದಲೂ ಕೂಡ ಅವರು ನಾಪತ್ತೆ ಆಗಿದ್ದಾರೆ. ಹಾಗಾಗಿ ಅವ್ರ ಹೇಳಿಕೆ ಇವಾಗ ಇಲ್ಲಿವರೆಗೂ ಕೊಟ್ಟಿರುವಂತ ಹೇಳಿಕೆಗಳು ಸಂಪೂರ್ಣ ಸುಳ್ಳಾಗಿರುವಂತದ್ರಿಂದ ಅವ್ರನ್ನ ವಿಚಾರಣೆ ನಡೆಸಬೇಕಾಗಿರೋ ಅಗತ್ಯತೆ ಇದೆ ಅಂತ ಹೇಳಿ ನ್ಯಾಯಾಧೀಶರು ಮುಂದೆ ವಾದ ಮಾಡಿದ್ರು. 2 ವಾದ ಪ್ರತಿವಾದವನ್ನು ಕೇಳಿದಂತ ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ ನಂತರದಲ್ಲಿ ಈಗ ಆ ಅರ್ಜಿಗಳನ್ನ ಒಂದು ವಾದ ಪ್ರತಿವಾದನ ಆಧಾರದ ಮೇಲೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾ ಮಾಡಿರುವಂತದ್ದು. ಈಗ ಕಳೆದ 5 ದಿನಗಳಿಂದ ನಾಪತ್ತೆ ಆಗಿದ್ದಾರೆ. ಅವರನ್ನು ಬಂಧನ ಮಾಡಲೇಬೇಕಾದಂತ ಅನಿವಾರ್ಯತೆ CID ಅಧಿಕಾರಿಗಳ ಮುಂದೆ ಇರುವಂತದ್ದು. ಮತ್ತೊಂದ್ ಕಡೆ ಅವ್ರೇನಿದ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೆ ಮೇಲ್ಮನವಿ ಹೋಗ್ಬೋದಾಗಿದೆ. ಅದರ ಜೊತೆಗೆ ಈಗ CID ಅಧಿಕಾರಿಗಳು ಆದಷ್ಟು ಬೇಗ ಅವರನ್ನು ಬಂಧನ ಮಾಡುವ ಪ್ರಕ್ರಿಯೆಗೆ ಮತ್ತಷ್ಟು ಬಲ ಬಂದಂತಾಗಿದ್ದು, ಈಗೇನು 3 ತಂಡಗಳು ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದಷ್ಟು ಬೇಗ ಅವರನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತದ್ದು. ಇಲ್ಲಾಂದ್ರೆ ಬೈರತಿ ಬಸವರಾಜ್ ಅವರು ನೇರವಾಗಿ CID ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಆಗ್ತಾರ ಅನ್ನೋದು ಕೂಡ ಈಗ ಸದ್ಯಕ್ಕಿರುವಂತ ಕುತೂಹಲ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮಾಜಿ ಸಚಿವ ಶಾಸಕ ಬೈರತಿ ಬಸವರಾಜ್ಗೆ ಈಗ ಸಂಕಷ್ಟ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗಲೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಬಂಧನದ ಭೀತಿಯಲ್ಲಿ ಈಗ